ರಾಜ್ಯದಲ್ಲಿ ಕನ್ನಡ ಚಿತ್ರರಂಗ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವ ಒಂದು ಹೇಳಿಕೆ. ನಟ್ಟು ಬೋಲ್ಟು ಅನ್ನುವಂತಹ ವಿಚಾರ ಈಗ ಚಿತ್ರರಂಗದ ಹಲವು ಗಣ್ಯರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಡಿಕೆ ಶಿವಕುಮಾರ್ ಕಾಂಗ್ರೆಸ್ನ ಟ್ರಬಲ್ ಶೂಟರ್, ಅವರ ಹೇಳಿಕೆ ಕಾಂಗ್ರೆಸ್ ಪಾಳ್ಯಕ್ಕೆ ಟ್ರಬಲ್ ತಂತ ಅನ್ನುವಂತಹ ಪ್ರಶ್ನೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ನಾವು ಯಾವ್ದಾರ ಸಂದರ್ಭದಲ್ಲಿ ಯಾವ್ದಾರ ಒಬ್ರು ಹಿಂಗೆ ಫಿಲಂ ಏನಾರು ಇಲ್ಲೆಲ್ಲ ತೆಗಿತಾವ್ರೆ ಅಂತಂದ್ರೆ ಯಾರು ಸರ್ಕಾರಕ್ಕೆ ಕೋಪರೇಟ್ ಮಾಡಲ್ಲ. ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂದ್ರೆ ಥಿಯೇಟರ್ ಸಿನಿಮಾನೇ ನಡೆಯಲ್ಲ, ಒಂದು ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರ್ಲಿ. ಇದೇ ಮಾತು ಡಿಸಿಎಂ ಡಿಕೆ ಶಿವಕುಮಾರ್, ಇದೇ ಮಾತು ಸ್ಯಾಂಡಲ್ವುಡ್ನಲ್ಲಿ ಕಿಡಿ ಹೊತ್ತಿಸಿದೆ. ಚಂದನವನದ ತಾರೆಯರು ಕನಕಪುರ ಬಂಡೆ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಟ್ರಬಲ್ ಶೂಟರ್ ವಾರ್ನಿಂಗ್ ಕಾಂಗ್ರೆಸ್ ಸರ್ಕಾರಕ್ಕೆ ಟ್ರಬಲ್ ತಂದಿಟ್ಟಿದೆ. ಡಿಸಿಎಂ ಮಾತಿನಿಂದ ತುಂಬಾ ನೋವಾಗಿದೆ. ಹಿರಿಯ ನಟ ರಮೇಶ್ ಭಟ್ ಅಸಮಾಧಾನ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಸ್ಯಾಂಡಲ್ವುಡ್ನ ಹಿರಿಯ ನಟ ರಮೇಶ್ ಭಟ್ ಅಸಮಾಧಾನ ಹೊರಹಾಕಿದ್ದಾರೆ. ತುಂಬಾ ನೋವಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಅವರ ಮಾತು ತುಂಬಾ ಮನಸ್ಸಿಗೆ ನೋವಾಗಿದೆ. ಯಾಕೆಂದ್ರೆ ಯಾರು ಅವರ ಅಧೀನದಲ್ಲಿ ಇಲ್ಲ. ನಮ್ಮ ಯೋಗ್ಯತೆ ನೋಡಿ ನಮಗೆ ಕೆಲಸ ಕೊಡ್ತಾ ಇದೆ ಚಿತ್ರರಂಗ. ಸರ್ಕಾರ ನಮಗೆ ಏನನ್ನೂ ಕೊಟ್ಟಿಲ್ಲ. ಸರ್ಕಾರದಲ್ಲಿ ನಾವೇನು ಅವ್ರನ್ನ ಕೇಳಕ್ ಹೋಗಿಲ್ಲ, ಅವರು ಏನು ಕೊಟ್ಟಿಲ್ಲ. ಸುಮಾರು ಜನ ಕಲಾವಿದರಿದ್ದಾರೆ. 50 ವರ್ಷದಿಂದ ಸರ್ವಿಸ್ ಮಾಡಿರೋರು ಸುಮಾರು ಒಂದು 300 ಜನದ ಮೇಲೆ ಇರಬಹುದು ನನ್ನ ಅಂದಾಜಿಗೆ. ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಏನು ಕೊಟ್ಟಿಲ್ಲ. ಚಲನಚಿತ್ರ ಅಕಾಡೆಮಿಯ ನಟ್ಟು ಟೈಟ್ ಮಾಡಿ ಸರ್ ಸುದೀಪ್ ಅವ್ರು ತಲುಪಿಲ್ವಂತೆ ಜಗ್ಗೇಶ್ ಲೇಟ್ ತಪ್ಪು. ಅದನ್ನ ಯಾರು ಅದಕ್ಕೆ ತಪ್ಪು ತಾನೇ ಅದು. ಏನು ನಿನ್ನೆ ಮಾಡ್ಬಿಟ್ಟು ಇವತ್ತು ಮಾಡ್ತಾ ಇದ್ದಾರೆ ಅಕಾಡೆಮಿ ಇಲ್ವಲ್ಲ. ಇದು ಚಿತ್ರೋದ್ಯಮ ಎಷ್ಟಿನಿಂದ ಮಾಡ್ತಾರೆ. ಈ ವಿಷಯದಲ್ಲಿ ಸಂಪೂರ್ಣ ತಪ್ಪು ಅಕಾಡೆಮಿ ಅವ್ರದ್ದು. ಅವರೇ ಜವಾಬ್ದಾರರು. ಅವರಿಗೆ ದಯವಿಟ್ಟು ಶಿಸ್ತಿನ ಕ್ರಮ ತಗೊಂಡು ನಿಟ್ಟು ಟೈಟ್ ಮಾಡಲಿ ಅಂತ ನಾನು ಮನವಿ ಮಾಡ್ತೀನಿ. ಸಾಧು ಕೋಕಿಲ ಬೇಜವಾಬ್ದಾರಿಯೇ ಕಾರಣ. ಓವರ್ ಆಲ್ ಅವ್ರು ಪೋರ್ಟ್ರೇ ಮಾಡ್ತಾರಲ್ಲ, ನೆಗ್ಲಿಜೆನ್ಸಿ ಅಂತ ಹೇಳಕ್ ಇಚ್ಛಪಡ್ತಿ. ಏನಂದ್ರೆ ಬೇಜವಾಬ್ದಾರಿಯಿಂದ ಈ ರೀತಿ ಆಗಿದೆ. ಇನ್ನು ಮುಂದಕ್ಕೆ ಆಗಬಾರ್ದು. ಮುಂದಕ್ಕೆ ಇನ್ನೆಲ್ಲ ಎಚ್ಚರಿಕೆಯಿಂದ ಹಾಕೊಂಡು ಇದು ಫಸ್ಟ್ ಆಫ್ ಆಲ್ ಇದೊಂದು ಲೆಸನ್ ಅಂತ ಹೇಳಕ್ ಇಚ್ಛಪಡ್ತಿ. ಪರಿಷತ್ನಲ್ಲೂ ನಟ್ಟು ಬೋಲ್ಟ್ ಫೈಟ್. ಚಂದನವನದ ಕಲಾವಿದರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ವಾರ್ನ್ ಮಾಡಿರುವುದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಸ್ಯಾಂಡಲ್ವುಡ್ನ ಕಾಂಗ್ರೆಸ್ ಟಾರ್ಗೆಟ್ ಮಾಡಿದ್ಯಾ ಅನ್ನೋ ಪ್ರಶ್ನೆ ಹುಟ್ಟಿರುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಕನ್ನಡ ಚಿತ್ರರಂಗ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವ ಒಂದು ಹೇಳಿಕೆ. ನಟ್ಟು ಬೋಲ್ಟು ಅನ್ನುವಂತಹ ವಿಚಾರ ಈಗ ಚಿತ್ರರಂಗದ ಹಲವು ಗಣ್ಯರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಡಿಕೆ ಶಿವಕುಮಾರ್ ಕಾಂಗ್ರೆಸ್ನ ಟ್ರಬಲ್ ಶೂಟರ್, ಅವರ ಹೇಳಿಕೆ ಕಾಂಗ್ರೆಸ್ ಪಾಳ್ಯಕ್ಕೆ ಟ್ರಬಲ್ ತಂತ ಅನ್ನುವಂತಹ ಪ್ರಶ್ನೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ನಾವು ಯಾವ್ದಾರ ಸಂದರ್ಭದಲ್ಲಿ ಯಾವ್ದಾರ ಒಬ್ರು ಹಿಂಗೆ ಫಿಲಂ ಏನಾರು ಇಲ್ಲೆಲ್ಲ ತೆಗಿತಾವ್ರೆ ಅಂತಂದ್ರೆ ಯಾರು ಸರ್ಕಾರಕ್ಕೆ ಕೋಪರೇಟ್ ಮಾಡಲ್ಲ. ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂದ್ರೆ ಥಿಯೇಟರ್ ಸಿನಿಮಾನೇ ನಡೆಯಲ್ಲ, ಒಂದು ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರ್ಲಿ. ಇದೇ ಮಾತು ಡಿಸಿಎಂ ಡಿಕೆ ಶಿವಕುಮಾರ್, ಇದೇ ಮಾತು ಸ್ಯಾಂಡಲ್ವುಡ್ನಲ್ಲಿ ಕಿಡಿ ಹೊತ್ತಿಸಿದೆ. ಚಂದನವನದ ತಾರೆಯರು ಕನಕಪುರ ಬಂಡೆ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಟ್ರಬಲ್ ಶೂಟರ್ ವಾರ್ನಿಂಗ್ ಕಾಂಗ್ರೆಸ್ ಸರ್ಕಾರಕ್ಕೆ ಟ್ರಬಲ್ ತಂದಿಟ್ಟಿದೆ. ಡಿಸಿಎಂ ಮಾತಿನಿಂದ ತುಂಬಾ ನೋವಾಗಿದೆ. ಹಿರಿಯ ನಟ ರಮೇಶ್ ಭಟ್ ಅಸಮಾಧಾನ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಸ್ಯಾಂಡಲ್ವುಡ್ನ ಹಿರಿಯ ನಟ ರಮೇಶ್ ಭಟ್ ಅಸಮಾಧಾನ ಹೊರಹಾಕಿದ್ದಾರೆ. ತುಂಬಾ ನೋವಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಅವರ ಮಾತು ತುಂಬಾ ಮನಸ್ಸಿಗೆ ನೋವಾಗಿದೆ. ಯಾಕೆಂದ್ರೆ ಯಾರು ಅವರ ಅಧೀನದಲ್ಲಿ ಇಲ್ಲ.
ನಮ್ಮ ಯೋಗ್ಯತೆ ನೋಡಿ ನಮಗೆ ಕೆಲಸ ಕೊಡ್ತಾ ಇದೆ ಚಿತ್ರರಂಗ. ಸರ್ಕಾರ ನಮಗೆ ಏನನ್ನೂ ಕೊಟ್ಟಿಲ್ಲ. ಸರ್ಕಾರದಲ್ಲಿ ನಾವೇನು ಅವ್ರನ್ನ ಕೇಳಕ್ ಹೋಗಿಲ್ಲ, ಅವರು ಏನು ಕೊಟ್ಟಿಲ್ಲ. ಸುಮಾರು ಜನ ಕಲಾವಿದರಿದ್ದಾರೆ. 50 ವರ್ಷದಿಂದ ಸರ್ವಿಸ್ ಮಾಡಿರೋರು ಸುಮಾರು ಒಂದು 300 ಜನದ ಮೇಲೆ ಇರಬಹುದು ನನ್ನ ಅಂದಾಜಿಗೆ. ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಏನು ಕೊಟ್ಟಿಲ್ಲ. ಚಲನಚಿತ್ರ ಅಕಾಡೆಮಿಯ ನಟ್ಟು ಟೈಟ್ ಮಾಡಿ ಸರ್, ಸುದೀಪ್ ಅವ್ರು ತಲುಪಿಲ್ವಂತೆ ಜಗ್ಗೇಶ್ ಲೇಟರ್ ತಪ್ಪು. ಅದನ್ನ ಯಾರು ಅದಕ್ಕೆ ತಪ್ಪು ತಾನೇ ಅದು. ಏನು ನಿನ್ನೆ ಮಾಡ್ಬಿಟ್ಟು ಇವತ್ತು ಮಾಡ್ತಾ ಇದ್ದಾರೆ ಅಕಾಡೆಮಿ ಇಲ್ವಲ್ಲ. ಇದು ಚಿತ್ರೋದ್ಯಮ ಎಷ್ಟಿನಿಂದ ಮಾಡ್ತಾರೆ. ಈ ವಿಷಯದಲ್ಲಿ ಸಂಪೂರ್ಣ ತಪ್ಪು ಅಕಾಡೆಮಿಯವ್ರದ್ದು. ಅವರೇ ಜವಾಬ್ದಾರರು. ಅವರಿಗೆ ದಯವಿಟ್ಟು ಶಿಸ್ತಿನ ಕ್ರಮ ತಗೊಂಡು ನಿಟ್ಟುಬೊಟ್ಟು ಟೈಟ್ ಮಾಡಲಿ ಅಂತ ನಾನು ಮನವಿ ಮಾಡ್ತೀನಿ. ಸಾಧು ಕೋಕಿಲ ಬೇಜವಾಬ್ದಾರಿಯೇ ಕಾರಣ. ಓವರ್ ಆಲ್ ಅವ್ರು ಪೋರ್ಟ್ರೇ ಮಾಡ್ತಾರಲ್ಲ, ನೆಗ್ಲಿಜೆನ್ಸಿ ಅಂತ ಹೇಳಕ್ ಇಚ್ಛೆ. ಏನಂದ್ರೆ ಬೇಜವಾಬ್ದಾರಿಯಿಂದ ಈ ರೀತಿ ಆಗಿದೆ. ಇನ್ನು ಮುಂದಕ್ಕೆ ಆಗಬಾರ್ದು. ಮುಂದಕ್ಕೆ ಇನ್ನೆಲ್ಲ ಎಚ್ಚರಿಕೆಯಿಂದ ಹಾಕೊಂಡು ಇದು ಫಸ್ಟ್ ಆಫ್ ಆಲ್ ಇದೊಂದು ಲೆಸನ್ ಅಂತ ಹೇಳಕ್ ಇಚ್ಛೆ. ಪರಿಷತ್ನಲ್ಲೂ ನಟ್ಟು ಬೋಲ್ಟ್ ಫೈಟ್. ಚಂದನವನದ ಕಲಾವಿದರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ವಾರ್ನ್ ಮಾಡಿರುವುದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಸ್ಯಾಂಡಲ್ವುಡ್ನ ಕಾಂಗ್ರೆಸ್ ಟಾರ್ಗೆಟ್ ಮಾಡಿದ್ಯಾ ಅನ್ನೋ ಪ್ರಶ್ನೆ ಹುಟ್ಟಿರುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಕನ್ನಡ ಚಿತ್ರರಂಗ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವ ಒಂದು ಹೇಳಿಕೆ. ನಟ್ಟು ಬೋಲ್ಟು ಅನ್ನುವಂತಹ ವಿಚಾರ. ಈಗ ಚಿತ್ರರಂಗದ ಹಲವು ಗಣ್ಯರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಡಿಕೆ ಶಿವಕುಮಾರ್ ಕಾಂಗ್ರೆಸ್ನ ಟ್ರಬಲ್ ಶೂಟರ್. ಅವರ ಹೇಳಿಕೆ ಕಾಂಗ್ರೆಸ್ ಪಾಳ್ಯಕ್ಕೆ ಟ್ರಬಲ್ ತಂತ ಅನ್ನುವಂತಹ ಪ್ರಶ್ನೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ನಾವು ಯಾವ್ದಾರ ಸಂದರ್ಭದಲ್ಲಿ ಯಾವ್ದಾರ ಒಬ್ರು ಹಿಂಗೆ ಫಿಲಂ ಏನಾರು ಇಲ್ಲೆಲ್ಲ ತೆಗಿತಾವ್ರೆ ಅಂತಂದ್ರೆ ಯಾರು ಸರ್ಕಾರಕ್ಕೆ ಕೋಪರೇಟ್ ಮಾಡಲ್ಲ. ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂದ್ರೆ ಥಿಯೇಟರ್ ಸಿನಿಮಾನೇ ನಡೆಯಲ್ಲ, ಒಂದು ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರ್ಲಿ. ಇದೇ ಮಾತು ಡಿಸಿಎಂ ಡಿಕೆ ಶಿವಕುಮಾರ್. ಇದೇ ಮಾತು ಸ್ಯಾಂಡಲ್ವುಡ್ನಲ್ಲಿ ಇಡೀ ಹೊತ್ತಿಸಿದೆ. ಚಂದನವನದ ತಾರೆಯರು ಕನಕಪುರ ಬಂಡೆ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಟ್ರಬಲ್ ಶೂಟರ್ ವಾರ್ನಿಂಗ್ ಕಾಂಗ್ರೆಸ್ ಸರ್ಕಾರಕ್ಕೆ ಟ್ರಬಲ್ ತಂದಿಟ್ಟಿದೆ. ಡಿಸಿಎಂ ಮಾತಿನಿಂದ ತುಂಬಾ ನೋವಾಗಿದೆ. ಹಿರಿಯ ನಟ ರಮೇಶ್ ಭಟ್ ಅಸಮಾಧಾನ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಸ್ಯಾಂಡಲ್ವುಡ್ನ ಹಿರಿಯ ನಟ ರಮೇಶ್ ಭಟ್ ಅಸಮಾಧಾನ ಹೊರಹಾಕಿದ್ದಾರೆ. ತುಂಬಾ ನೋವಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಅವರ ಮಾತು ತುಂಬಾ ಮನಸ್ಸಿಗೆ ನೋವಾಗಿದೆ. ಯಾಕೆಂದ್ರೆ ಯಾರು ಅವರ ಅಧೀನದಲ್ಲಿ ಇಲ್ಲ. ನಮ್ಮ ಯೋಗ್ಯತೆ ನೋಡಿ ನಮಗೆ ಕೆಲಸ ಕೊಡ್ತಾ ಇದೆ ಚಿತ್ರರಂಗ. ಸರ್ಕಾರ ನಮಗೆ ಏನನ್ನೂ ಕೊಟ್ಟಿಲ್ಲ. ಸರ್ಕಾರದಲ್ಲಿ ನಾವೇನು ಅವ್ರನ್ನ ಕೇಳಕ್ ಹೋಗಿಲ್ಲ, ಅವರು ಏನು ಕೊಟ್ಟಿಲ್ಲ. ಸುಮಾರು ಜನ ಕಲಾವಿದರಿದ್ದಾರೆ. 50 ವರ್ಷದಿಂದ ಸರ್ವಿಸ್ ಮಾಡಿರೋರು ಸುಮಾರು ಒಂದು 300 ಜನದ ಮೇಲೆ ಇರಬಹುದು ನನ್ನ ಅಂದಾಜಿಗೆ. ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಏನು ಕೊಟ್ಟಿಲ್ಲ. ಚಲನಚಿತ್ರ ಅಕಾಡೆಮಿಯ ನಟ್ಟು ಟೈಟ್ ಮಾಡಿ ಸರ್, ಸುದೀಪ್ ಅವ್ರು ತಲುಪಿಲ್ವಂತೆ ಜಗ್ಗೇಶ್ ಲೇಟರ್ ತಪ್ಪು. ಅದನ್ನ ಯಾರು ಅದಕ್ಕೆ ತಪ್ಪು ತಾನೇ ಅದು. ಏನು ನಿನ್ನೆ ಮಾಡ್ಬಿಟ್ಟು ಇವತ್ತು ಮಾಡ್ತಾ ಇದ್ದಾರೆ ಅಕಾಡೆಮಿ ಇಲ್ವಲ್ಲ. ಇದು ಚಿತ್ರೋದ್ಯಮ ಎಷ್ಟಿನಿಂದ ಮಾಡ್ತಾರೆ. ಈ ವಿಷಯದಲ್ಲಿ ಸಂಪೂರ್ಣ ತಪ್ಪು ಅಕಾಡೆಮಿಯವ್ರದ್ದು. ಅವರೇ ಜವಾಬ್ದಾರರು. ಅವರಿಗೆ ದಯವಿಟ್ಟು ಶಿಸ್ತಿನ ಕ್ರಮ ತಗೊಂಡು ನಿಟ್ಟುಬೊಟ್ಟು ಟೈಟ್ ಮಾಡಲಿ ಅಂತ ನಾನು ಮನವಿ ಮಾಡ್ತೀನಿ. ಸಾಧು ಕೋಕಿಲ ಬೇಜವಾಬ್ದಾರಿಯೇ ಕಾರಣ. ಓವರ್ ಆಲ್ ಅವ್ರು ಪೋರ್ಟ್ರೇ ಮಾಡ್ತಾರಲ್ಲ, ನೆಗ್ಲಿಜೆನ್ಸಿ ಅಂತ ಹೇಳಕ್ ಇಚ್ಛೆ. ಏನಂದ್ರೆ ಬೇಜವಾಬ್ದಾರಿಯಿಂದ ಈ ರೀತಿ ಆಗಿದೆ. ಇನ್ನು ಮುಂದಕ್ಕೆ ಆಗಬಾರ್ದು. ಮುಂದಕ್ಕೆ ಇನ್ನೆಲ್ಲ ಎಚ್ಚರಿಕೆಯಿಂದ ಹಾಕೊಂಡು ಇದು ಫಸ್ಟ್ ಆಫ್ ಆಲ್ ಇದೊಂದು ಲೆಸನ್ ಅಂತ ಹೇಳಕ್ ಇಚ್ಛೆ. ಪರಿಷತ್ನಲ್ಲೂ ನಟ್ಟು ಬೋಲ್ಟ್ ಫೈಟ್. ಚಂದನವನದ ಕಲಾವಿದರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ವಾರ್ನ್ ಮಾಡಿರುವುದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಸ್ಯಾಂಡಲ್ವುಡ್ನ ಕಾಂಗ್ರೆಸ್ ಟಾರ್ಗೆಟ್ ಮಾಡಿದ್ಯಾ ಅನ್ನೋ ಪ್ರಶ್ನೆ ಹುಟ್ಟಿರುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.